ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅನಾನಸ್ ಮೆಣಸ್ಕಾಯಿ ಅಥವಾ ಪೈನಾಪಲ್ ಗೊಜ್ಜು ಅಥವಾ ಅನಾನಸ್ ಗೊಜ್ಜು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ. ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ, ಒಂದು ಪೈನಾಪಲ್ ತೊಗೊಂಡಿದ್ದೀನಿ, ಬೆಲ್ಲ, ಮೆಂತ್ಯ ಒಂದು 1/4 ಸ್ಪೂನು, ಸಾಸಿವೆ ಒಂದು 1/4 ಸ್ಪೂನು, ಒಣಮೆಣಸಿನ್ಕಾಯಿ, ಜೀರಿಗೆ ಅದು ಒಗ್ಗರಣೆಗೆ. ಆ ಕಡೆ ನೋಡಿ, ಜೀರಿಗೆ ಒಂದು ಅರ್ಧ ಸ್ಪೂನು, ಧನಿಯಾ ಒಂದು 3/4 ಸ್ಪೂನು, ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ ಒಂದು 1/4 ಸ್ಪೂನು, ಎಳ್ಳು ಅದು 1.5 ಸ್ಪೂನ್ ತೊಗೊಂಡಿದ್ದೀನಿ, ಕೊಬ್ಬರಿ ಒಂದು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಒಂದು 7-8 ತೊಗೊಂಡಿದ್ದೀನಿ, ಇಂಗು ತೊಗೊಂಡಿದ್ದೀನಿ. ಇದಿಷ್ಟು ಪುಡಿ ಮಾಡ್ಕೊಳ್ಳೋಕ್ಕೋಸ್ಕರ, ಗೊಜ್ಜಿನ ಪುಡಿ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿರೋದು. ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಫಸ್ಟು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೆನೆ ಹಾಕಿರೋದು ನಾನು ಇವಾಗ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಎಲ್ಲ ಹುರಿದಾಯಿತು. ಈಗ ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಪೌಡ್ರ್ ಆಯಿತು ನೋಡಿ, ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಈ ಪೈನಾಪಲ್ ಸಿಪ್ಪೆ ತೆಕ್ಕೊಂಡು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ. ನಂತರ ಒಂದು ಬಾಣಲಿ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿ ಅದು ಚಟ್ಪಟ ಅಂತ ಸಿಡಿದ ಮೇಲೆ ಪೈನಾಪಲ್ ಹಾಕಿ ಅದರೊಳಗೆ ಮಾಗಿಸ್ಕೊಳ್ಳೋದು. ಕೆಲವರು ಇದನ್ನು ಪೈನಾಪಲ್ನ ಒಂದು ಪಾತ್ರೆಗೆ ಹಾಕಿ ಹುಣಸೆಹಣ್ಣು ನೀರು, ಬೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಕುದಿಸ್ಕೊಂಡು ಬೇಯಿಸ್ಕೊಳ್ತಾರೆ. ನಾನು ಈ ಮೆಥಡಲ್ಲೇ ಮಾಡೋದು. ಅದು ಚೆನ್ನಾಗಿ ಬರ್ಬೋದೇನೋ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಒಂದು ತಟ್ಟೆ ಮುಚ್ಚಿಟ್ಟಿದ್ದೀನಿ. ಮುಚ್ಚೀಗ ನೋಡಿ 1-2 ನಿಮಿಷ ಬೇಗ ಬಿಟ್ಟಿದ್ದೆ. ಈಗ ಇನ್ನೊಂದ್ಸಲ ಕೈ ಆಡಿಸ್ಕೊಂಡು, ನಾನೇನು ಅದಕ್ಕೇನು ಹಾಕಿಲ್ಲ, ಪೈನಾಪಲಲ್ಲಿ ನೀರಿದೆಯಲ್ಲ ಅದೇ ನೀರಲ್ಲೇ ಅದು ಬೆಂದ್ಕೊಂಡಿದೆ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಗ್ತಾಯಿದೆ. ಈಗ ಇದಕ್ಕೆ ಹುಣಸೆಹಣ್ಣು ನೀರು ಹಾಕೋಣ. 1-2 ನಿಮಿಷ ಆ ಹುಣಸೆಹಣ್ಣು ನೀರು ಬೆಲ್ಲದಲ್ಲಿ ಅದು ಕುದಿಬೇಕು. ಬೆಲ್ಲನ ಇವಾಗಲೇ ಹಾಕ್ಬಿಡ್ತೀನಿ. ಬೆಲ್ಲ ಹಾಕಿದೆ. ಈಗ ಅದು ಸ್ವಲ್ಪ ಕರಗಿಬಿಟ್ಟು ಕುದೀಲಿ. ಇವಾಗ ಆ ನೀರಲ್ಲಿ ಬೆಲ್ಲ ಮತ್ತು ಹುಣಸೆಹಣ್ಣು ನೀರಲ್ಲಿ ಅದೊಂದು ಸ್ವಲ್ಪ ಚೆನ್ನಾಗಿ ಕುದ್ಕೊಳ್ಳಿ. ಈಗ ತಟ್ಟೆ ಮುಚ್ಚಿಡ್ತೀನಿ. ತಟ್ಟೆ ಮುಚ್ಚಿ 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ, ಬೇಯಕ್ಕೆ ಬಿಡೋಣ. ಅದಾದಮೇಲೆ ತೆಗೆದುಬಿಟ್ಟು ನೋಡಿ ಈ ಥರ ಆಗಿದೆ. ಇವಾಗ ಒಂಚೂರು ಉಪ್ಪು ಹಾಕಿದ್ದೀನಿ ಇಡೀಲಿ ಅಂಥೇಳಿ. ಈಗ ಪೌಡ್ರು ಹಾಕ್ಕೊಂಬಿಡೋಣ. ಪೌಡ್ರ್ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಈಗ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರೆ ಪೈನಾಪಲ್ ಗೊಜ್ಜು ರೆಡಿ. ಗೊಜ್ಜು ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡಿದ್ದೀನಿ. ಗೊಜ್ಜು ಅದಕ್ಕೆ ಈಗ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಖಾರ ಎಲ್ಲನೂ ಪೈನಾಪಲ್ಗೆ ಹಿಡಿಬೇಕು. ಪೈನಾಪಲ್ ಟೇಸ್ಟು ಆ ಗೊಜ್ಜಿಗೆ ಬರಬೇಕೀಗ. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಇದನ್ನು ಮದುವೆ ಮನೆಗಳಲ್ಲಿ ಮಾಡೇ ಮಾಡ್ತಾರೆ. ಇದನ್ನು ಸಾಮಾನ್ಯವಾಗಿ ಇದೆಲ್ಲರೂ ಮಾಡೋದು ಕಲ್ತಿರ್ತಾರೆ. ನಾನು ಮಾಡೋ ಸ್ಟೈಲನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮದು ತುಂಬ ಚೆನ್ನಾಗಿ ಬಂದಿರುತ್ತಿದ್ದು, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿದೆ. ಈಗ ಇದು ರೆಡಿ, ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಇದಕ್ಕೆ ಮೇಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ
ಕರ್ಬೇವಿನ ಸೊಪ್ಪು ಹಾಕ್ಬೋದಿತ್ತು, ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಂಗಾಗಿ ಹಾಕಲಿಲ್ಲ ನಾನು. ನಮ್ಮ ಮನೇಲಿರೋ ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ಹುಳ ಹತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಹೊರಗಡೆ ತೊಗೋಬೇಕಿತ್ತು, ಇರಲಿಲ್ಲ ಮನೇಲಿ. ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸಪ್ಪೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ಗೊಜ್ಜು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಆಯಿತಾ. ಬರದೇ ಇದ್ದವರು ಟ್ರೈ ಮಾಡಿ, ಬಂದವರು ನಿಮ್ಮ ಮೆಥಡಲ್ಲಿ ಹೇಗೆ ಮಾಡ್ತೀರಾ ಅನ್ನೋದು ನನಗೂ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ನೋಡಿ ಡಿಶ್ ಔಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.